ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಕುರುಬರಹಳ್ಳಿ ಗ್ರಾಮದ ಗ್ರಾಮದೇವತಾ ಮಾರಮ್ಮ ದೇವಿಯ ಸ್ಥಿರ ಬಿಂಬ ಪ್ರತಿಷ್ಠಾಪನೆ ಹಾಗೂ ಗೋಪುರ ಕಲಶ ಸ್ಥಾಪನೆಯ ದೇವತಾ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ಜರುಗಿತು. ಸುಮಾರು ವರ್ಷಗಳಿಂದ ಗ್ರಾಮದೇವತಾ ಮಾರಮ್ಮ ದೇವಿಯ ವಿಗ್ರಹವನ್ನ ಸಮುದಾಯದ ಭವನದಲ್ಲಿಟ್ಟು ಪೂಜಿಸುತ್ತಿದ್ದೆವು. ಚುನಾವಣಾ ಸಂದರ್ಭದಲ್ಲಿ ಶಾಸಕರಾದ ಕೆಎನ್ ರಾಜಣ್ಣ ಹಾಗೂ ವಿಧಾನ ಪರಿಷತ್ ಶಾಸಕರಾದ ರಾಜೇಂದ್ರ ರಾಜಣ್ಣ ಭೇಟಿ ನೀಡಿದರು. ಇದನ್ನ ಮನಗಂಡು ಇಂದು ಸಂಪೂರ್ಣವಾಗಿ ದೇವಸ್ಥಾನದ ನಿರ್ಮಾಣ ಪೂರ್ಣಗೊಂಡು ಮಾರಮ್ಮ ತಾಯಿಗೆ ಒಂದು ಗೋಪುರ ಕಟ್ಟಿಸಿ ಕಳಶ ಪ್ರತಿಷ್ಠಾಪನೆಯನ್ನ ಇಂದು ಮಾಡಿರುವುದಕ್ಕೆ ಅವರ ಕೊಡುಗೆ ಬಹಳಷ್ಟು ಇದೆ ಎಂದು ಹರ್ಷಿಸಿದರು. ಮುಂದಿನ ತಿಂಗಳು 2ನೇ ತಾರೀಕಿನಂದು ಅಧಿಕೃತವಾಗಿ ದಿನನಿತ್ಯ ತಾಲೂಕಿನ 3 ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳಿಗಾಗಿ ಮಧ್ಯಾಹ್ನದ ನಿತ್ಯ ಬಿಸಿಯೂಟದ ಜವಾಬ್ದಾರಿಯನ್ನ ಇಡೀ ರಾಜಣ್ಣನವರ ಕುಟುಂಬ ವಹಿಸಿಕೊಂಡು ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ಹೊಸದಾಗಿ ನಿರ್ಮಾಣ ಆಗಿರತಕ್ಕಂತಹ ಮಾರಮ್ಮನ ದೇವಸ್ಥಾನದ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಕಳಶ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮ ನಿನ್ನೆ ಮತ್ತು ಇವತ್ತು ನಡೀತಾ ಇದೆ. ಈ ದೇವಸ್ಥಾನದ ಅಭಿವೃದ್ಧಿಗೆ ನಮ್ಮ ತುಮಕೂರಿನ MLCಗಳಾದಂತಹ ನಮ್ಮ ಆತ್ಮೀಯರು ಹಾಗೂ ವಿಶ್ವಾಸಿಗರಾದಂತಹ ನಮ್ಮ ಕೆಎನ್ ರಾಜಣ್ಣವರ ಸುಪುತ್ರರಾಗಿರ್ತಕ್ಕ ರಾಜೇಂದ್ರ ರಾಜಣ್ಣವರು 4 ಲಕ್ಷ ಗ್ರಾಂಟನ್ನು ದೇವಸ್ಥಾನಕ್ಕೆ ಹಾಕಿಕೊಟ್ಟಿದ್ರು. ಅದನ್ನು ಕೂಡ ಅದರೊಂದಿಗೆ ಸಾರ್ವಜನಿಕರ ಸಹಕಾರವೆಲ್ಲವೂ ಸೇರಿ ಒಂದು ಅದ್ಭುತವಾದ ದೇವಸ್ಥಾನ ನಿರ್ಮಾಣ ಆಗಿದೆ. ಈ ದೇವಸ್ಥಾನದ ಹೊಸ ವಿಗ್ರಹದ ಪ್ರತಿಷ್ಠಾಪನೆಯ ನಂತರ ಪೂಜಾ ಕಾರ್ಯಕ್ರಮನ ಆಯೋಜನೆಯನ್ನು ಮಾಡ್ಕೊಂಡಿದ್ವಿ. ರಾಜೇಂದ್ರ ಅವರನ್ನ ಮತ್ತು ರಾಜಣ್ಣವರ ಅಭಿಮಾನಿಗಳೆಲ್ಲ ಸೇರಿ ಆ ಪೂಜಾ ಕಾರ್ಯಕ್ರಮಕ್ಕೆ ಇದೇ ತಾನೇ ರಾಜೇಂದ್ರನವರು ಬಂದು ಅಟೆಂಡ್ ಮಾಡಿ ಪೂಜೆಯನ್ನು ಮುಗಿಸ್ಕೊಂಡು ಇಲ್ಲಿರ್ತಕ್ಕಂಥ ಸ್ಥಳೀಯ ಮನವಿಗಳನ್ನು ಕೂಡ ರಿಸೀವ್ ಮಾಡಿಕೊಂಡು ಅದನ್ನು ಕೂಡ ಅಟೆಂಡ್ ಮಾಡಿಕೊಂಡು ಪೂಜೆಯನ್ನು ಮುಗಿಸಿದ ನಂತರ ಮಾಡಿಕೊಟ್ಟಿದ್ದಾರೆ. ಕಾರ್ಯಕ್ರಮ ತುಂಬ ಸುಸೂತ್ರವಾಗಿದೆ, ಭಾಳ ಅದ್ದೂರಿಯಾಗಿದೆ. ವಿಶೇಷವಾಗಿ ಅವರನ್ನು ರಿಸೀವ್ ಮಾಡ್ಕೊಂಡಿದ್ದೆ ನಾವು ಇವತ್ತು ಬೆಲ್ಮಡ್ ಗೇಟ್ನಿಂದ ಬೈಕ್ ರ್ಯಾಲಿ ಮೂಲಕ ರಿಸೀವ್ ಮಾಡ್ಕೊಂಡ್ವಿ. ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಆಗಿದೆ, ಬಹಳ ಯಶಸ್ವಿ ಕಾರ್ಯಕ್ರಮ ಆಗಿದೆ, ಅರ್ಥಪೂರ್ಣ ಕಾರ್ಯಕ್ರಮ ಆಗಿದೆ. ಅನ್ನದಾತ ಸುಖೀ ಭವಂತು ಎಂದು ನಾವೆಲ್ಲರೂ ಇವತ್ತು ಅವರ ಕುಟುಂಬಕ್ಕೆ ಆಶೀರ್ವಾದ ಮಾಡುವಂತೆ ಆ ತಾಯಿಯನ್ನ ಬೇಡಿಕೊಳ್ಳೋಣ ಎಂದು ಕಾಂಗ್ರೆಸ್ ಮುಖಂಡ ಹರ್ಷ ಕುರುಬರಹಳ್ಳಿ ಹೇಳಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಶಾಸಕರಾದ ರಾಜೇಂದ್ರ ರಾಜಣ್ಣರನ್ನ ಬೆಲ್ಲದ ಮಡುಗು ಗೇಟ್ನಿಂದ ಅದ್ದೂರಿಯಾಗಿ ಬೈಕ್ ರ್ಯಾಲಿಯ ಮೂಲಕ ಬರಮಾಡಿಕೊಂಡರು. ನಂತರ ದೇವಸ್ಥಾನಕ್ಕೆ ಭೇಟಿ ನೀಡಿ ಗೋಪುರ ಕಳಶ ಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗ್ರಾಮಸ್ಥರಿಗೆ ಹಾಗೂ ರಾಜ್ಯದಾದ್ಯಂತ ಉತ್ತಮ ಮಳೆ ಬೆಳೆಯಾಗುವಂತೆ ಪ್ರಾರ್ಥಿಸಿದರು. ಪ್ರತಿಷ್ಠಾಪನೆ ಮಾಡಿದ್ದೀರಿ. ಯಾಕಂದರೆ ನಾನು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ತಿರುಪತಿ ಅಂತ ಹೇಳಿದ್ರೆ ನಮ್ಮ ಸ್ವಲ್ಪ ಎಲ್ಲ ಇನ್ನೇಳಿದೆ. ಯಾಕಂದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಎದುರುಗಡೆ ರೂಮಲ್ಲಿ ದೇವ್ರನ್ನ ಇಟ್ಟಿದ್ರು. ಹೌದಾ? ಅವತ್ತು ಆಯ್ತಪ್ಪ ಚುನಾವಣೆ ಆದಮೇಲೆ ಏನಾಗುತ್ತೆ ನಮ್ಮ ಕೈಲಿ ಮಾಡ್ಕೊಡ್ತೀವಿ ಅಂತ ಅವತ್ತು ಮಾತನ್ನು ನಾನು ಹೇಳಿದ್ದೆ. ಮತ್ತು ಶಾಸಕರಾದಂಥ ಮನೆ ಕೆಎನ್ ರಾಜಣ್ಣವರು ಅವತ್ತು ಮಾತನ್ನು ಕೊಟ್ಟಿದ್ದರು. ಆ ರೀತಿ ಇವತ್ತು ನಡ್ಕೊಂಡಿರುವಂಥದ್ದು ಎಷ್ಟು ನಾನು ದೇವರು ಕೇಳ್ಕೊಳ್ಳುವಂಥದ್ದು ಮಳೆ ಅಭಾವ ಬಹಳ ಇದೆ. ಊರಲ್ಲಿ ತಾಲೂಕಿನಲ್ಲಿ ರಾಜ್ಯದಲ್ಲಿ ಎಷ್ಟು ಮಳೆ ಆದರೆ ನಮ್ಮಲ್ಲಿರುವಂಥ ಎಲ್ಲ ರೈತರು ಅನುಕೂಲ ಆಗುತ್ತೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಡಿಜೆ ರಾಜಣ್ಣ, ಬ್ಯಾಂಕ್ ನಿರ್ದೇಶಕ ನಾಗೇಶ್ ಬಾಬು, ಮಾಜಿ ಪಂಚಾಯಿತಿ ಅಧ್ಯಕ್ಷರುಗಳಾದ ಹರೀಶ್, ಶೈಲಕುಮಾರ್, ಕೆಎಂಎಫ್ ಕಾಂತರಾಜು, ವಿಎಸ್ಎಸ್ಎನ್ ಸದಸ್ಯರುಗಳಾದ ಮಾರುತೇಶ್, ಮಹೇಶ್, ಗಿರೀಶ್, ಅಶೋಕ್, ಪ್ರಧಾನಾರ್ಚಕರಾದ ಪ್ರಕಾಶಪ್ಪ, ಸಾಯಿ ಪ್ರಕಾಶ್, ನಟರಾಜು, ಮಂಜುನಾಥ್, ಸದಸ್ಯರುಗಳಾದ ಗಂಗಾಧರ್, ಪರಶುರಾಮ್, ಲೋಕೇಶ್, ರಂಗನಾಥ್ ಕಾರ್ಪೇನಹಳ್ಳಿ, ಯೂತ್ ಕಾಂಗ್ರೆಸ್ನ ರವಿ, ರಾಜೇಶ್ ಹಾಗೂ ಊರಿನ ಗ್ರಾಮಸ್ಥರು, ದೇವಸ್ಥಾನದ ಕಮಿಟಿ ಸದಸ್ಯರು ಉಪಸ್ಥಿತರಿದ್ದರು. ಕಿರಣ್, ಪ್ರಗತಿ ಟಿವಿ, ಮಧುಗಿರಿ.